ಇಸ್ರೇಲ್ನ ಒಂದು ಆಸ್ಪತ್ರೆಯನ್ನೇ ಧ್ವಂಸಗೊಳಿಸಿದ ಇರಾನ್ ಘಟನಾ ಸ್ಥಳಕ್ಕೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹುನೇ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಇಸ್ರೇಲ್ ಪ್ರಧಾನಿ ಯಾವ ಸ್ಥಳದಲ್ಲಿ ಆಸ್ಪತ್ರೆ ಧ್ವಂಸವಾಗಿದೆಯೋ ಆ ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟು ಧೈರ್ಯ ತುಂಬ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಧಾನಿ ಸೊರೋಕೋ ಆಸ್ಪತ್ರೆ ಅಲ್ಲಿಗೆ ಪರಿಶೀಲಿಸಿದ್ದಾರೆ. ಆಸ್ಪತ್ರೆ ಪರಿಶೀಲಿಸಿದ ಬಳಿಕ ನೆತನ್ಯಾಹು ಗುಡುಗಿದ್ದಾರೆ. ಆಸ್ಪತ್ರೆ ಮೇಲಿನ ದಾಳಿಗೆ ಇರಾನ್ ದೊಡ್ಡ ಬೆಲೆ ತರಲೇಬೇಕಾಗತ್ತೆ, ನಾವು ಬಿಡಲ್ಲ. ಇರಾನ್ಗೆ ತಕ್ಕ ಶಾಸ್ತಿ ಕಾದಿದೆ. ತಕ್ಕ ಶಾಸ್ತಿ ಮಾಡೋವರೆಗೂ ನಮಗೆ ನೆಮ್ಮದಿ ಇಲ್ಲ, ನಿದ್ರೆ ಇಲ್ಲ. ಇರಾನ್ನಲ್ಲಿ ಖಮೇನಿ ಸುರಕ್ಷಿತ ಆಗಿಲ್ಲ. ಖಮೇನಿ ಮೇಲೆ ದಾಳಿಯ ಸಾಧ್ಯತೆಯನ್ನು ನಾವು ತಳ್ಳಿ ಹಾಕಲ್ಲ. ನಾವು ಖಮೇನಿನೂ ಬಿಡಲ್ಲ. ನಾವು ಯಾರು ಅಲ್ಲಿ ಸೇಫ್ ಅಲ್ಲ, ಎಲ್ಲವೂ ಓಪನ್ ಇದೆ, ಮುಕ್ತವಾಗಿದೆ ಅಂತ ಹೇಳಿ ಬೆಂಜಮಿನ್ ನೆತನ್ಯಾಹು ಮಾತಾಡಿದ್ದಾರೆ. When you look around over here and you see this hospital, what can you tell people who see this kind of... I think it says everything about Israel and about Iran. Israel is fighting to remove the nuclear and missile threat aimed at our annihilation. We're targeting military sites. We're targeting nuclear sites. We're targeting missile sites. They're targeting a hospital. In this hospital, there are patients who are immobile. They can't even move. Right next to it is a children's ward, a baby's ward, infants. They target it. They can give this nonsense that they're targeting military sites. What military sites? I know all the military sites in Israel. There isn't a military site here for miles and miles around. They're targeting civilians because they're a criminal regime. They're the arch terrorists of the world. They want to have nuclear terrorism, which will put the entire world under nuclear blackmail, and they would use these weapons. That's what the Ayatollah Khamenei says that he would do. He would use... ಖಮೇನಿ ಆಧುನಿಕ ಹಿಟ್ಲರ್, ಅವನಿಗೆ ಬದುಕೋ ಹಕ್ಕೇ ಇಲ್ಲ. ಇರಾನ್ ಪರಮೋಚ್ಚ ನಾಯಕನ ವಿರುದ್ಧವಾಗಿ ಇಸ್ರೇಲ್ ಕಿಡಿಕಾರಿರೋದು ಈ ಥರ. ಖಮೇನಿ ಬದುಕೋ ಹಕ್ಕೇ ಇಲ್ಲ, ಈ ಮನುಷ್ಯ ಆಧುನಿಕ ಹಿಟ್ಲರ್ ಥರ, ಇವನು ಯಾವುದೇ ಕಾರಣಕ್ಕೂ ಬದುಕಬಾರ್ದು ಇವನು ಅಂಥೇಳಿ ಇಸ್ರೇಲ್ ಕಿಡಿಕಾರ್ತಾ ಇದೆ. ಇಲ್ಲಿ ತಮ್ಮ ಏಜೆಂಟರ ಮೂಲಕ, ಏಜೆಂಟ್ ಅಂದರೆ ಅವರೇ ಮೂರು ಸಂಘಟನೆ, ಅದೇ ಹಮಾಸು, ಹೆಜ್ಬುಲ್ಲಾ, ಹೌತಿಗಳು, ಇವ್ರನ್ನ ಇಟ್ಕೊಂಡು ಇರಾನ್ ಆಟ ಆಡ್ತಾ ಇದೆ ಅಂಥೇಳಿ ಇಸ್ರೇಲ್ ಹೇಳೋದು. ಈ ಏಜೆಂಟ್ಗಳನ್ನ ಇಟ್ಕೊಂಡು ಇಸ್ರೇಲ್ ಸರ್ವನಾಶಕ್ಕೆ ಈ ಮನುಷ್ಯ ಟ್ರೈ ಮಾಡ್ತಾ ಇರೋದು. ಸರ್ವಾಧಿಕಾರಿಗಳು ಯಾರೇ ಆಗಿರಲಿ ಅವರಿಗೆ ಬದುಕುವಂಥ ಹಕ್ಕಿಲ್ಲ. ಇಸ್ರೇಲ್ನ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. כדי למנוע את הירי לפה. אתם צריכים להתעסק איתם, ואנחנו ראשי הערים להתעסק בחוסן של עם ישראל. מחזקים אותו. כל התושבים אומרים, תמשיכו עד הסוף. מגלים חוזק. אנחנו נמשיך עד הסוף. כן, חמור מאוד שיושב לו שם דיקטטור כמו חמינאי. עם אידיאולוגיה של השמדת ישראל.